ಇದೇನು ಹಣ್ಣಲ್ಲ ಇವು ಇದೆಪ್ಪ ಏನೇನು ಹೋಗ್ಲಿ ಬಿಡ್ತು ಎಷ್ಟೊಂದು ವೆಜಿಟೇಬಲ್ಸ್ ಇಷ್ಟು ಎಬ್ಬಿಸ್ಕೊಂಡ್ರೆ ಬರೀ ಒಂದೇ ಬಂದೈತಿ. ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಮಿಸ್ಟರ್ ಅಂಡ್ ಮಿಸ್ಸಸ್ ಕ್ಷತ್ರಿಯ ವ್ಲಾಗ್ಸ್. ಇವಾಗ ನಾವು ದಿನನಿತ್ಯ ಎಲ್ಲ ಹಾಲು ಹಂಪ್ಲ ಎಲ್ಲ ಯೂಸ್ ಮಾಡ್ತೇವಲ್ಲ, ಸೊ ಅದನ್ನ ವಿಯೆಟ್ನಾಂದಾಗ ಹೆಂಗ್ ಮಾಡ್ತಾರೆ ಇಲ್ಲಿ ಮಾರ್ಕೆಟ್ ಹೆಂಗ್ ಇರ್ತೈತಿ ಅಂತ ನಾನು ತೋರಿಸ್ತೇವೆ. ಇಲ್ಲೇ ನಾವು ಮನಿ ಕಡೆ ಇರ್ತೇವಲ್ಲ, ಇಲ್ಲಿ ಬಾಳ ಪ್ರೈಸ್. ನಾವಿಲ್ಲಿ APMC ಹೋಗ್ತೇವೆ ತೊಂಬರಕ್ಕೆ. ಸೊ ಅಲ್ಲಿ ನೀವು ಮಾರ್ಕೆಟ್ ನಿಮ್ಗೆ ತೋರಿಸ್ತೇವಲ್ಲ ಹೆಂಗ್ ಐತಿ ಅಂತಂದು. ಓಕೆನಾ, ಫಾಲೋ ಮಾಡ್ರಿ. ಇನ್ನೇ ನಾವು ಮಾರ್ಕೆಟ್ ಕಡೆನ ಅದೇವಿ. ಹಸುವಕ್ಕಿಂತ ಮುಂಚೆ ನಾಷ್ಟಾ ಮಾಡೋಣ ಅಂತಂದು ಇಲ್ಲಿ ವಿಯೆಟ್ನಾಂದ ನಾಷ್ಟಾ ಬನ್ಮೈ ಮತ್ತ ಇತ್ಯಾದಿಗಳು ಬಾಳ ಅದಾವ ಇಲ್ಲಿ. ಸೊ ನಾವಿಲ್ಲಿ ಆರ್ಡರ್ ಮಾಡಿದ್ದು ಅಂತಂದ ನಾನು ತೋರಿಸ್ತೀನಿ ವಿಯೆಟ್ನಾಮೀಸ್ ನಾಷ್ಟಾ ಹೆಂಗಿರ್ತೈತಿ ಅಂತಂದ ನೋಡ್ರಿ. ಆದ್ರೆ ಇದು ಬಂದು ಪ್ಯೂರ್ ವೆಜಿಟೇರಿಯನ್ ಇದೆ. ಬಂತು ನೋಡ್ರಿ ಇಲ್ಲೇ ತೋರಿಸ್ತೀನಿ. ಯೂಶಲಿ ಏನಂತಂದ್ರೆ ವಿಯೆಟ್ನಾಮಿಗೆ ಬಂದವ್ರಿಗೆ ಇಂಡಿಯನ್ಸಿಗೆ ಆಪ್ಷನ್ ಇರಂಗಿಲ್ಲ ವೆಜಿಟೇರಿಯನ್ ಅಂತ ಹೇಳಿ ಅನ್ಕೋತಿರಲ್ಲ, ಅನ್ಕೋಬೇಡ್ರಿ. ಬಾಳ್ ಮಸ್ತ್ ಸಿಗ್ತೈತಿ, ಬಾಳ್ ಕಮ್ಮಿ ಪ್ರೈಸಿಗೆ ಸಿಗ್ತೈತಿ. ಇದ ರೈಸ್ ನೂಡಲ್ಸ್, ಎಷ್ಟೊಂದು ವೆಜಿಟೇಬಲ್ಸ್ ಮತ್ತೆ ಒಂಥರ ಹಪ್ಪಳ ಅನ್ಬೇಕು ಏನ್ ಬಜ್ಜಿ ಅನ್ಬೇಕು ಗೊತ್ತಿಲ್ಲ ಅಂತವೇನೋ ಇರ್ತಾವ ವಿತ್ ಅದ ವೆಜಿಟೇಬಲ್ ಸೂಪ್ ಇನ್ ಸ್ಟಾಕ್. ಇದ ಸೇಮ್ ನಾನ್ ವೆಜಿಟೇರಿಯನ್ ಇರ್ತೈತಿ, ಬಟ್ ಅಲ್ಲೇ ಬೀಫ್ ಪೋರ್ಕ್ ಇಂದೆಲ್ಲ ಸ್ಟಾಕ್ ಮತ್ತ ಮೀಟ್ ಎಲ್ಲ ಇರ್ತೈತಿ. ಸೊ ಇದು ಬಂದ ಚಾಯ್. ಓಕೆನಾ, ಸೊ ಚಾಯ್ ಅಂದ್ರೆ ಇದು ವೆಜಿಟೇರಿಯನ್, ಪ್ಯೂರ್ ವೆಜಿಟೇರಿಯನ್. ಇಲ್ಲೇನು ಅಂತದಿಂತದ ಯೂಸ್ ಮಾಡಲ್ಲ. ಈಗ ಇದ್ರ ಜೊತೆ ನಮಗ ಇದೆಲ್ಲ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಎಲ್ಲ ಕೊಟ್ಟಾರ. ನಿಂಬೆ ಹಣ್ಣು ಕೊಟ್ಟಾರ. ನಿಂಬೆ ಹಣ್ಣು ಹಿಡ್ಕೊಂಡ ಸೊ ನಮ್ ಕಡೆ ನಾಷ್ಟ ಎಲ್ಲ ಹೆಂಗಿರ್ತಾವ ಅಂತಂದ್ರೆ ಇಡ್ಲಿ, ವಡೆ, ಶಿರಾ, ಉಪ್ಪಿಟ್ಟು, ಪೂರಿ ಹಂಗ ಕೊಡ್ತಾರ. ಸುಮ್ಮನೆ ಕೈಲಿ ಹಾಕೊಂಡ್ ತಿಂದು ಬಿಡ್ತೇವಿ. ಸೊ ಇವನು ಕೈಲಿ ತಿನ್ಬೋದು, ಆದ್ರೆ ಜರಿತಾವ, ತಿನ್ನಕ್ ಹಂಗಿಲ್ಲ. ಆದ್ರೆ ಇಲ್ಲಿ ಸೊಪ್ಪು ಕೊಟ್ಟಿರ್ತಾರಲ್ಲ, ಅದನ್ನ ಈ ತರ ಹಿಂಗ ಹಾಕೊಂಡಿಲ್ಲೇ ಹರ್ಕೊಂಡಿದ್ದ ಐತಿ ಆಲ್ರೆಡಿ ಒಂದಿಲ್ಲಿ. ಸೊ ಇದನ್ನ ಇಲ್ಲಿ ಬುಡಕ್ ಹಾಕ್ಬೇಕು, ಹಿಂಗ್ ಬುಡಕ್. ಸೊ ಬುಡಕ್ ಹಾಕಿದ್ರೆ ಏನಾಕೈತೆ ಅದ ಸ್ವಲ್ಪ ಬಿಸಿಯಾಗಿ ಹಂಗ ಹಸಿ ಇರ್ತೈತಿ. ಸೊ ಇವ್ರು ತಿನ್ನೋದು ಹಂಗ ಹಸಿ ಬಿಸಿ, ಆದ್ರೂ ಒಂಥರ ಇನ್ನೊಂಥರ ಮಜಾ. ಇಲ್ಲಿಂದ ಸ್ಟಾರ್ಟ್ ನೋಡ್ರಿ ಮಾರ್ಕೆಟ್. ಎಲ್ಲಾ ಹಣ್ಣುಗಳು ಅದಾವಿಲ್ಲಿ. ಹಿಂಗೆಲ್ಲ ಹಿಂಗ್ ನೋಡ್ರಿ ಇಲ್ಲೇ ಪ್ಯಾಕೆಟ್ನಾಗ ಹಿಂಗ 50-55 ಕಟ್ಬಿಟ್ರಲ್ಲ, ಅದ್ರ ಸಮೇತ ತಗೊಂಡ್ ಹೋಗ್ಬಿಡ್ಬೇಕು, ಆರಿಸ್ಕೊಳಂಗಿಲ್ಲ. ಅದ್ರ ಒಳಗ್ ಸ್ವಲ್ಪ ಕೊಡಲ್ಲ, ಪೂರ್ತಿ ಚೀಲ ಇಲ್ಲಾದ್ರೆ ಸ್ವಲ್ಪ ತಗೋಬಹುದು. ಹಿಂಗ ಹೆಂಗ್ ಇಟ್ಟಿರ್ತಾರಲ್ಲ ಹಂಗ ಇಲ್ಲಿ ನೋಡ್ರಿ ಇಲ್ಲೇ ಹಲಸಿನ ಹಣ್ಣ ವೆರೈಟಿ ಹಲಸಿನ ಹಣ್ಣು. ಇದು ಬೇರೆ ಹಲಸಿನ ಹಣ್ಣು, ಇದು ಬೇರೆ ಹಲಸಿನ ಹಣ್ಣು, ಇದು ಬೇರೆ ಹಲಸಿನ ಹಣ್ಣು. ಇಲ್ಲಿ ಬೇರೆ ಪ್ರೈಸ್ ಮತ್ತವ್ರ ಮೆನ್ಷನ್ ಮಾಡ್ಯಾರ. 20 VND, 15 VND, 10 VND, 25 VND ಇಂಥವೆಲ್ಲ ಮೆನ್ಷನ್ ಮಾಡ್ಯಾರ. ಅವೆಲ್ಲ ಬೇರೆ ಟೇಸ್ಟ್ ಕೊಡ್ತಾವ ಅವೆಲ್ಲ. ಸೊ ಇಲ್ಲೇ ನಾವ್ ಎಂಟರ್ ಆಗತ್ತಿದ್ದ ಹೋಲ್ಸೇಲ್ ಹಣ್ಣಿನ ಅಂಗಡಿ. ಮತ್ತೆ ಇಲ್ಲಿ ನಾವು ಸ್ವಲ್ಪನೂ ತಗೋಬಹುದು. ಇಲ್ಲೇನದಾವಲ್ಲ, ಇಲ್ಲೆಲ್ಲ ನಾವು ಸ್ವಲ್ಪ ತಗೋಬಹುದು. ಇಲ್ಲೆಲ್ಲ ಇಲ್ಲೇನು ಆಜು ಬಾಜು ಕಾಣತೈತಲ್ಲ, ಇಲ್ಲೆಲ್ಲ ಬರೀ ಸ್ವಲ್ಪ ತಗೋಬಹುದು. ಅಲ್ಲಿ ಮುಂದ್ ತೋರಿಸ್ತೇನೆ ಬರ್ರಿ. ಅಲ್ಲೆಲ್ಲ ಚಿಲ್ಗಡ್ಲೆ ತಗೋಬೇಕು. ಸೊ ಇಲ್ಲೆಲ್ಲ ಚೀಲಗಡ್ಲೆ ಕೊಡ್ತಾರೆ. ಇಲ್ಲೇ ಬಿಡಿ ಕೊಡಂಗಿಲ್ಲ. ನೋಡ್ರಿ ಇಲ್ಲಿ ಬುಟ್ಟಿ ಇಟ್ರಲ್ಲ, ಆ ಬುಟ್ಟಿ ಸಮೇತನ ತಗೊಂಡ್ ಹೋಗ್ಬೇಕು. ಇಲ್ಲಿ ನೋಡ್ರಿ ಇಲ್ಲಿ ಡೋರಿಯನ್ ಫ್ರೂಟ್, ಇಲ್ಲಿ ಬುಟ್ಟಿ ಸಮೇತನ ಒಯ್ಬೇಕು. ಇವೆಲ್ಲ ಸೇಬು ಹಣ್ಣು, ಮಾವಿನಕಾಯಿ ಇವೆಲ್ಲವೂ ಬುಟ್ಟಿ ಸಮೇತನ ಒಯ್ಬೇಕು. ಇಲ್ಲಿ ಮತ್ತಿಲ್ಲೇ ಬಾಳೆಹಣ್ಣಿಂದ ಒಂದೊಂದು ಗೊನೆನ ಹಂಗ ಒಯ್ಬೇಕಿಲ್ಲ. ಆಮೇಲೆ ಅಲ್ಲಿ ಹಂಗನೂ ಇಟ್ಟಾರ, ಹಂಗನು ಒಯ್ಬೋದು. ಚೂ ಮೊಬ್ಕಿ ಬಾಯಿಂಗ್ ಹೆಂಗ್ ಮೊಬ್ಕಿ ಇಲ್ಲಿ ಹೋಲ್ಸೇಲ್ ಆಗು ಒಯ್ಬೋದು. ಆಮೇಲೆ ಇಲ್ಲಿ ಕೆಜಿ ಲೆಕ್ಕ ಕೊಡ್ತಾರ, ಕೆಜಿ ಲೆಕ್ಕಕ್ಕೂ ಒಯ್ಬೋದು. ಇಲ್ಲೇ ನಾವಿಲ್ಲೇ ಬಾಳೆ ತಗೊಳತ್ತೇವಿ. ಚೂ ಬೋನಿಚು ಹಾಮಿ ಬೊಮ್ಗೆಂಗ್ ಬೋನಿಕಿ 3.5 ಕಿಲೋ. ಸೊ ಇದ ನಮ್ಮನಿ ಕಡೆ ತಗೊಂಡಿದ್ರೆ ಇಲ್ಲೇ 24 ಮೆಂಡಿ ಹೇಳ್ಯಾರ. ಅಲ್ಲೇ 60 to 65 ಮೆಂಡಿ ಹೇಳ್ತಿದ್ರು. ಅಂದ್ರೆ ಬಾಳ ಡಬಲ್ ಪ್ರೈಸ್. ಇಲ್ಲಿ ನೋಡ್ಬೋದು ನೀವು. ಇಲ್ಲೇ ಜನ ಬೆಳಗ್ಗೆ ಬರ್ತಾರ, ಸಂಜೆಕ್ ಬರ್ತಾರ, ಏನು ಇಲ್ಲ. ಅವ್ರು ಯಾವಾಗ ಫ್ರೀ ಇರ್ತಾರ ಅವಾಗ ಬಂದು ತಗೊಂಡ್ ಹೋಗ್ತಾ ಇರ್ತಾರ.
ಯಾಕಂದ್ರೆ ಇಲ್ಲಿಂದ 10 ಕಿಲೋಮೀಟರ್ ಏನೇನ್ ಶಾಪ್ ಹಾಕಿರ್ತಾರಲ್ಲ, ತರಕಾರಿ ಅಂಗಡಿ ಅಂಗಡಿ ಹಾಕಿರ್ತಾರಲ್ಲ, ಅವರೆಲ್ಲ ಬಂದು ಇಲ್ಲೇ ಬಂದು ಹೋಗೋದು. ಕೋಚಿಂಗ್ ಸಿಗ್ತವ್ರು ಆಲ್ಮೋಸ್ಟ್. ಇಲ್ಲಿ ನೋಡ್ರಿ ಗೆಣಸು ಚೀಲ ತಗೊಂಡ್ ಹೋಗ್ಬೇಕಿಲ್ಲ. ಹಸಿ ಶೇಂಗಾ ಇವ್ ನೋಡ್ರಿ, ಇವೆಲ್ಲ ಸ್ಟಾಕ್. ಹಿಂಗೆಲ್ಲ ಇಲ್ಲಿ ಸ್ಟಾಕ್ ಬಂದ್ ಇಳ್ಸಾತಾರ. ಈಗ ಪೈನಾಪಲ್ ಇದೆ, ಇದು ಸೌತೆಕಾಯಿ. ಹಲೋ, ಇದೇನ್ ಗೊತ್ತೇನ್ರಿ ನಿಮಗಿದ? ಕಳಲೆ. ಈ ಕಳಲೆ ನಮ್ ಇಂಡಿಯಾದಾಗ ಅದು ಅಫೆನ್ಸ್, ಅಂದ್ರೆ ನಮ್ ಇಂಡಿಯಾದಾಗ ಅದ ತಿನ್ನೋಂಗಿಲ್ಲ. ಇಲ್ಲೇ ರಾಜೋತ್ಸವ ಮಾಡ್ತಾರ ಇಲ್ಲಿ ಕಳಲೆ. ನೋಡ್ಬೋದು ನೀವು ಇಲ್ಲಿ ಕಳಲೆ, ಬದ್ನಿಕಾಯಿ, ನಿಂಬೆಹಣ್ಣು, ಬೆಂಡಿಕಾಯಿ. ಇದೇನು ಇದು ಹಣ್ಣು ಬರ್ತಾವಲ್ಲ, ಅವು ಹಣ್ಣಲ್ಲ ಇವು. ಇದಪ್ಪ ಏನೇನು ಹೋಗ್ಲಿ ಬಿಡ್ತು. ಇಲ್ಲಿ ಅವರು ಅದು ಏನೇನ್ ಹಣ್ಣುಗಳು ತಿಂತಾರೋ, ಅದು ಏನೇನ್ ತರಕಾರಿಗಳು ತಿಂತಾರೋ ಗೊತ್ತಿಲ್ಲ. ಒಟ್ಟಾರೆ ನಮಗೇನ್ ಹಣ್ಣಿ ಕಾಣ್ತಾವ, ನಮಗೇನ್ ರೆಕಾಗ್ನೈಸ್ ಆಕೈತೆ, ಓ ಇದು ತಿನ್ಬೋದು ಅಂತಂದ ಅಷ್ಟು ನಾವು ತಿಂತೇವಿ. ಮಿಕ್ಕಿದ ಮಾತ್ರ ತೊಗೊಂಬರಂಗಿಲ್ಲ. ಯಾಕಂದ್ರೆ ಅದು ಬೇಸಾಕ್ ಹೋಗಿ ಅದು ಹೆಂಗಂಗೂ ಬೇಯ್ದು, ಅದು ಇನ್ನೂ ಸ್ವಲ್ಪ ಬೇಯ್ಬೇಕು, ಅದು ಸ್ವಲ್ಪನೂ ಬೇಯ್ಬೇಕು ಗೊತ್ತಾಗಿಲ್ದ ಈ ಕಡೆ ನಗಾಡ್ಕ. ಅದಕ್ಕೆ ನಮ್ಗೆ ಏನ್ ಕಾಣಿಸ್ತಾವಲ್ಲ ಅಷ್ಟೇ ತಗೊಂಬಂದ್ ಮಾಡ್ಕೊಂಡ್ ತಿಂತೇವಿ. ಹಲೋ ಓಕೆ. ಏನ್ ಹಂಗಂದ್ರೆ ಸ್ವೀಟ್ ಅವ್ನಿಗೆ ಕೇಳಿದೆ ನಾನು, ಇದ್ರಲ್ಲಿ ಬಾಳ ಸ್ವೀಟ್ ಇರೋದು ಯಾವ್ದಪ್ಪ ಅಂತಂದ್ರೆ ಇದು 30 ವಿಂಡಿ ಐತಲ್ಲ, ಅದ ಸ್ವೀಟ್ ಅದ ಅಂತ ಹೇಳತ್ತಾನ. ಹೌದಿಲ್ಲಣ್ಣ? ಹೌದಿಲ್ಲ. ಡುಕಾಮ್ ಹಮ್ ಹೇವ್. ಓಕೆ ತಗೋ. ಪಿಜ್ಜಮ್ಮ ಆರಿಸ್ಕೊಂಡು ಒಂದು 3 ಹಣ್ಣು ತಗೊಂಡಾಳ. ಬೋನ್ ಯುತ್ತೆ ಬಾಚಪ್. ಓಕೆ, ಕರೆಕ್ಟ್ 30 ವಿಂಡಿ ಆತ್ ನೋಡ್ರಿ. ಎಂ ಬಿಗ್ ಥಿಂಗ್ ವೇಕ್ ಮಾ, ಎಂ ಬಿಗ್ ಥಿಂಗ್ ವೇಕ್ ರೋಯ್, em biết tiếng Việt. Em hỏi là anh hỏi là biết tiếng Việt chút xíu đó. Ôi giờ quá giỏi luôn. Dạ chú. Nước nào ta? Ấn Độ. Độ. Dạ chú. Độ number one. Number one. Oh. Ấn Độ number one. Yeah, ನೋಡ್ರಿ ಇಂಡಿಯಾ ನಂಬರ್ 1 ಅಂತ ಹೇಳ್ತಾರೆ ಇವ್ರು. ಥ್ಯಾಂಕ್ ಯು ಚೂ. ಕಮ್ ಆನ್. ತಿನ್ ನೋಡ್ ಅಂತ ಹೇಳ್ತಾರ. ತಿನ್ ನೋಡು. ಹಮ್ ಬಿಗ್ chút xíu thôi, biết chút xíu. Đẹp gái à? Ok. Tôi lên tí. Bari tí. Ô nón quá chi, nón quá. Ok. ಬೇಕಾ? ತಗೊಳ್ಳಿನ 1 kg. ಇದು ಬರುತ್ತಲ್ಲ. ಮಸ್ತ್. ಈ ಹಣ್ಣು ಒಂಥರ ಚರಿ ಟೇಸ್ಟ್ ಕೊಡ್ತೈತಿ. ಇದು ಹಣ್ಣು ಅದ್ರ ಚರಿ ಅಲ್ಲ, ಭಾರಿ ಇರ್ತೈತಿ ಇದು ಹಣ್ಣಿದೆ. ನೀವು ವೇಟ್ ನಿಮಗೆ ಬಂದ್ರ ಮಾರ್ಕೆಟಿಗೆ ಇದು ಬಂದ್ರೆ ಸ್ವಲ್ಪ ಹಂಗ ಒಂದ್ ಅರ್ಧ ಕಿಲೋ ಸ್ವಲ್ಪ ಹಂಗನ ತಗೊಂಡ್ ಹೋಗ್ರಿ. ಭಾರಿ ಇರ್ತಾವ ಹಣ್ಣಿವ. ನೋಡ್ರಿ ಇಲ್ಲಿ ಈ ತರದ್ ಮಸ್ತ್ ಇರ್ತೈತಿ. ಸೇಮ್ ಚೆರಿ. ಬಾಯ್ ಚಿ, ಕಮ್ ಆನ್. ಈಗ ಇಲ್ಲಿ ನೋಡ್ರಿ, ಇದು ಕಲ್ಲಂಗಡಿ ಹಣ್ಣಿಂದ ಹಣ್ಣಿನ ಶಾಪ್. ಇಲ್ಲಿ ನೋಡ್ರಿ ಉಳ್ಳಾಗಡ್ಡಿ ಇದೆ, ಹೋಲ್ಸೇಲ್ ಉಳ್ಳಾಗಡ್ಡಿ. ಆಮೇಲೆ ಇಲ್ಲಿಂದ ಸ್ವಲ್ಪ ಕ್ಯಾರೆಟ್ ಇಲ್ಲೆಲ್ಲ ಹೋಲ್ಸೇಲ್ ಸಿಗ್ತಾವ ಇಲ್ಲೇ. ನಿಮ್ಗೆ ಗೊತ್ತಿರೋದು ಕಿಮ್ಚಿ. ಈಗ ಕೊರಿಯನ್ ಫುಡ್ ಒಳಗೆಲ್ಲ ಬಾಳ ಯೂಸ್ ಮಾಡ್ತಾರೆ ಇದು ಕಿಮ್ಚಿ. ಅದಿದೆ ಕಿಮ್ಚಿ. ಇದು ಬುಟ್ಟಗಟ್ಲೆನ ಒಯ್ಬೇಕ. ಸೊ ಇವೆಲ್ಲ ಉಳ್ಳಾಗಡ್ಡಿದ್ದು. ಆಮೇಲೆ ಗೆಣಸು ತೋರಿಸಿದ ಆಗಲ್ಲ. ಸೊ ಇಲ್ಲೇ ಸೊಪ್ಪಿಂದ ಇಲ್ಲಿಂದ ಸೊಪ್ಪು ಮಾರ್ಕೆಟ್ ಸ್ಟಾರ್ಟ್ ಆಕೈತಿ. ಮಾರ್ಕೆಟ್ ಎಲ್ಲ ಮುಗ್ದೈತಿ ಈಗ. ಯಾಕಂದ್ರೆ ಮಧ್ಯಾಹ್ನ ಹಿಂಗ ಏರ್ದಂಗ ಸೊಪ್ಪು ಅಂತ ನಾವು ಬಾಡ್ ಬಿಡ್ತಾವ. ಸೊ ಹಂಗಾಗಿ ಇಲ್ಲಿ ಆಲ್ಮೋಸ್ಟ್ ಬೆಳಗ್ಗೆ ಟೈಮಿಗೆ ಸೊಪ್ಪು ಬಹಳ ಫ್ರೆಶ್ ಆಗಿ ಸಿಗ್ತಾವ. ಇಲ್ಲಿ ಬಸಳೆ ಸೊಪ್ಪು ನೋಡ್ರಿ, ಬಸಳೆ ಸೊಪ್ಪು. ಆಮೇಲೆ ಅವ ಸೊಪ್ಪು ಇಟ್ರಲ್ಲ ಅವ ಮೂಲಂಗಿ ಸೊಪ್ಪು. ಇಲ್ಲ ನಮ್ ಕಡೆ ಏನ್ ಮಾಡ್ತಾರ, ಮೂಲಂಗಿ ಮತ್ತು ಮೂಲಂಗಿ ಸೊಪ್ಪನ್ನ ಒಟ್ಟಿಗೆ ಇದನ್ನ ಮಾಡ್ತಾರ. ಇಲ್ಲಿ ಹಂಗಲ್ಲ, ಮೂಲಂಗಿ ಬೇರೆ ಮಾಡ್ತಾರ, ಸೊಪ್ಪು ಮತ್ತೆ ಬೇರೆ ಮಾಡ್ತಾರ. ಇಲ್ಲಿ ನೋಡ್ರಿ, ಇಲ್ಲಿ ಈಗ ಅಜ್ವಾಯಿನ್ ಇಲ್ಲಿ ಅದನ್ನು ಮಾರಕ್ ಇಟ್ಕೊಂಡ್ರ. ಅಜ್ವಾಯಿನ್ ಇಲ್ಲಿ ಬಿಸಿಲಾಗಿದೆ. ಈಗ ನಮ್ ಕಡೆ ಹಿಂಗ ನಿಂಬೆಹಣ್ಣು ಜ್ಯೂಸ್ ಮಾಡ್ತಾರಲ್ಲ, ಹಂಗೆ ಅಮ್ಮ ಇದು ಲಾಟ್ರಿ ಟಿಕೆಟ್ ಮಾಡ್ತಾರೆ. ಆಮೇಲೆ ನಿಂಬೆಹಣ್ಣು ಜ್ಯೂಸ್ ಮಾಡ್ತಾರೆ. ಸೊ ಈ ನಿಂಬೆಹಣ್ಣು ಜ್ಯೂಸ್ ತಗೊಂತೀವಿ ಇದನ್ನ. ಸೊ ಬಿಸಿಲಾಗಿ ಸ್ವಲ್ಪ ಬಹಳ ಉಗ ಆಗ್ಬಾರ್ದು ಅಂತ ನಂದು. ಬೋನಿಕೋ ಮುಂಗೆ một phong là quay lại nữa. Một tuần thôi là đúng rồi. Ok chị. Ok chị. Đi để cà chua rồi. Ok. ಸೊ ಇಲ್ಲಿ ಜವಾರಿ ಟೊಮೆಟೊ ತೊಗೊಳಕ್ ಬಂದಿವಿ. 1 ಕಿಲೋ 20 VND ಇಲ್ಲಿ ಜವಾರಿ ಟೊಮೆಟೊ. ಅಂದ್ರ 60 ರೂಪಾಯಿ ಮೇಲೆ. ಇಂಡಿಯಾದಾಗ ಎಷ್ಟೈತಿ? ಇಂಡಿಯಾದಾಗ ಎಷ್ಟೈತೆ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಈಗ ಪ್ರೆಸೆಂಟ್ ಹೀರಿಕಾಯಿ ಇಲ್ಲೇ 20 VND ಅಂದ್ರೆ 60 ರೂಪಾಯಿ ನಮ್ಮ ಇಂಡಿಯನ್ ಕರೆನ್ಸಿ ಪ್ರಕಾರ. ಈ ನೆಕ್ಸ್ಟ್ ಬಂದು ನಾವು ಕ್ಯಾರೆಟ್ ತೊಗೊಳತ್ತೀವಿ. ಕ್ಯಾರೆಟ್ ಆದ್ಮೇಲೆ ಆಲೂಗಡ್ಡೆ. ನೋಡ್ರಿ ಇವ್ರ
ಭಿಕ್ಷುಕರು ಇಲ್ಲೇನ್ ಕ್ಯಾಪ್ ಹಾಕೊಂಡ್ರಲ್ಲ ಇವ್ರ ಅವ್ರ ಹಿಂದೆ ಹೊಂಟ್ರಲ್ಲ ಅವ್ರ. ಸೊ ಇಲ್ಲಿ ಭಿಕ್ಷುಕರು ಆಲ್ಮೋಸ್ಟ್ ಲಾಟರಿ ಟಿಕೆಟ್ ಮಾರಿ ಜೀವನ ಮಾಡ್ತಾರ. ಇಲ್ಲೇ ಬರೇ ಕೈನಾಗ ಭಿಕ್ಷೆ ಬೇಡಿ ಜೀವನ ಮಾಡೋರು ರೇಯರ್. ಒಂದ್ 200 ಜನದಾಗ ಒಂದ್ ಒಬ್ರು ಅಥವಾ ಇಬ್ರು ಅಷ್ಟೇ. ಆದ್ರೆ ಇಲ್ಲಿ ಭಿಕ್ಷೆ ಬೇಡೋದಾದ್ರೂ ಲಾಟರಿ ಟಿಕೆಟ್ ಮಾರಿ ಜೀವನ ಮಾಡ್ತಾರ. ಅದಕ್ಕೊಂದು ಮೆಚ್ಚಬೇಕು ನೋಡ್ರಿ. ಅಣ್ಣ ಈ ಒಬ್ಬ ನಮ್ ಫ್ರೆಂಡ್ ಇವನು ನಮ್ ಫ್ರೆಂಡ್. ಅಂಗಡಿಯಾಗ ಬೀಟ್ರೂಟ್ ತೊಗೊಳಕ್ ಬಂದೇವಿ. ರೆಗ್ಯುಲರ್ ದಾಗ ಒಂದ್ ಅಂಗಡಿ ಒಳಗೆ ತಗೊಂತೀವಿ, ಅದ್ ಅಂಗಡಿಗೆ ಆಲ್ರೆಡಿ ಬಂದ್ ಆಗೈತಿ. ಸೊ ಹಂಗಾಗಿ ಈಗ ನಾವು ಬೇರೆ ಸ್ವಲ್ಪ ಅಂಗಡಿಗೆ ಹೋಗಿ ತಗೋಬೇಕಾಕೈತಿ. ಯಾಕಂದ್ರೆ ನಾವು ಬಾಳ ಲೇಟ್ ಆಗಿ ಬಂದೇವಿ. ಹಂಗಾಗಿ nói Ấn Độ, anh không hiểu. Trời ơi. ಹಸಿಮೆಣಸಿನಕಾಯಿ ಆಯ್ತಾ? 10,000 ಹಸಿಮೆಣಸಿನಕಾಯಿ. ಮೆಣಸಿನ್ಕಾಯಿ 10 ಬೇಂಡಿಗೆ ಇಷ್ಟು ಕೊಡ್ತಾರ ಇಲ್ಲಿ. 30 ರೂಪಾಯಿ ಇಂಡಿಯನ್ ಕರೆನ್ಸಿ ಪ್ರಕಾರ. ಈ ಮೆಣಸಿನ್ಕಾಯಿ ನೋಡ್ರಿ ಈ ಮೆಣಸಿನ್ಕಾಯಿ ಅಲ್ಲೊಂದ್ ಐತ್ ನೋಡ್ರಿ ಮೆಣಸಿನ್ಕಾಯಿ. ಅಲ್ಲೇ ನಮ್ ಕಡೆ ಅಂತಾವ ದೊಡ್ಡ ಮೆಣಸಿನ್ಕಾಯಿ ಖಾರ ಇರಂಗಿಲ್ಲ. ನಮ್ ಕಡೆ ಮಿರ್ಚಿ ಮಾಡಾಕ ಮಾಡ್ತಾರ ಅದನ್ನ. ಇಲ್ಲೊಂದ್ಸಲ ನಾವೇನ್ ಮಾಡಿವಿ, ಮಿರ್ಚಿ ಮಾಡಾಕಂತ ಹಾಕೇವಿ, ಉರಿಬಾರ್ದ ಜಾಗದಾಗ ಉರಿ ಬಿದ್ದಿತ್ತು. ನಮ್ನಿ ಖಾರ ಇರ್ತಾವ. ಯಪ್ಪ ಅವಾಗಿಂದ ಇಲ್ಲಿ ಮಿರ್ಚಿ ಮಾಡೋದ ಬಿಟ್ಬಿಟ್ಟಿ ನಾವು. ಇಲ್ಲಿ ವಿಯೆಟ್ನಾಮ್ದಾಗ ನೋಡ್ರಿ. ಮತ್ತೊಂದ್ಸಲ ಕಣ್ ತುಂಬಾ ನೋಡ್ಕೊಳ್ರಿ. ವಿಯೆಟ್ನಾಮ್ದು ಮಿರ್ಚಿ ಮಾಡುವಂತ ಬ್ಯಾನ್ ಮೆಣಸಿನ್ಕಾಯಿ ಇದು. ಮಶ್ರೂಮ್ಸ್. ಈ ಶಾಪ್ ನಾಗೆಲ್ಲ ನೋಡ್ರಿ ಕಳಲೆಗಳು ನೋಡ್ರಿ. ಬೇರೆ ತರ ಕಳಲೆ ಅವ್ ನೋಡ್ರಿ. ಸಣ್ಣ ಕಳಲೆ, ಈ ದೊಡ್ಡ ಕಳಲೆ. ಮಶ್ರೂಮ್ ನೋಡ್ರಿ, ವೆರೈಟಿ ಆಫ್ ಮಶ್ರೂಮ್. ಅದು ಗ್ರೀನ್ ಕಲರ್ ಕಾಳ ಏನದವಲ್ಲ ಪೇಪರ್ ಹಸಿ ಪೇಪರ್ ಅವ. ನಮ್ ಕಡೆ ಹಿಂಗ ಡ್ರೈ ಮಾಡ್ಕೊಂಬಂದ ಬ್ಲಾಕ್ ಇರ್ತಾವಲ್ಲ, ಇಲ್ಲಿ ಹಸಿರು ಕಲರ್ ಹಂಗ ಇಟ್ಟಿರ್ತಾರ ಪೇಪರ್. ಅದನ್ನ ಇವ್ರು ಅಡಿಗೆ ಹಾಕಾರ. ಬೇರೆ ವೆರೈಟಿ ಸೊಪ್ಪುಗಳು, ವೆರೈಟಿ. ಫ್ಲವರ್ಸ್ ಇನ್ ಮಾರ್ಕೆಟ್ ಹಿಂಗ ಸಿಗ್ತಾವಿಲ್ಲ. ಫ್ಲವರ್ಸ್ ಹಿಂಗ ಬೊಕ್ಕೆ ಫ್ಲವರ್ಸ್ ಸಿಗ್ತಾವ. ದೇವ್ರಿಗೆಲ್ಲ ನಾವ್ ಇದನ್ನ ಕಟ್ ಮಾಡ್ಕೊಂಡ್ ಮುಡಿಸ್ಬೇಕ. ಇವ್ರ ಅದನ್ನ ಬೊಕ್ಕೆ ಸಮೇತ ವಾಸ್ ಒಳಗ ಹಾಕಿ ದೇವ್ರ ಮುಂದೆ ಹಿಂಗಿಡ್ತಾರ, ಡೆಕೋರೇಷನ್ ಮಾಡಿದಂಗ್ ಬಿಡ್ತಾರ. ನೋಡ್ರಿ ಇಲ್ಲಿ ಹೂವಿನ ಮಾರ್ಕೆಟ್. ನೋಡ್ರಿ ಬಾಳೆಕೊಂಬ ಒಳಗಿಂದ ಅದನ್ನು ಅಡಿಗೆಗೆ ಉಪಯೋಗಿಸ್ತಾರ. ಬಾಳೆಕೊಂಬದ್ದು ಅಲ್ರ ಬಾಳೆಕೊಂಬ ಅಲ್ಲಿ ಅವ ನೋಡ್ರಿ. ಬಾಳೆಕೊಂಬ ಇಟ್ರಲ್ಲ ಅದನ್ನ ತಿಪ್ಪಿ ತೆಗೆದು ಹಾರಕ್ ಇಡ್ತಾರ. ರೇರ್ ಸಿಗೋದು ರಾಂಪಲ್. ಸೊ ಇವಾಗ ಸ್ವಲ್ಪ ನಳಿಗ್ ಬಂದ್ ನಿಂತೇವಿ. ಬಿಸಿಲು ಸಿಕ್ಕಾಪಟ್ಟೆ ಆಗೈತಿ. ಉರಿಬಾರ್ದ ಜಾಗದಾಗ ಉರಿ ಬೀಳತೈತಿ. ಸೊ ಇದ ನಮ್ದು ಇವತ್ತಿಂದ ಮಾರ್ಕೆಟ್ ಬ್ಲಾಗ್. ಇಷ್ಟ ಆಗಿದ್ರ ಲೈಕ್ ಮಾಡ್ರಿ, ಇಲ್ಲ ಅಂದ್ರ ಡಿಸ್ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಆಮೇಲೆ ಏನ್ ಮಾಡ್ಬೇಕು ವಿಜಯಮ್ಮ ಹೇಳ್ತಾಳ, ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ನಮ್ ವಿಡಿಯೋಸ್ ಎಲ್ಲ ನೋಡ್ರಿ. ಸೊ ಇಷ್ಟ ಹೇಳಕ್ ಇಷ್ಟ ಪಡ್ತೀವಿ ಫ್ರೆಂಡ್ಸ್. ಟೇಕ್ ಕೇರ್, ಟಾಟಾ, ಬಾಯ್ ಫ್ರಮ್ ವಿಯೆಟ್ನಾಂ. ಸಿ ಯು, ನಮಸ್ತೆ.